ನಮಸ್ತೆ ಎಲ್ಲ ಸಮಸ್ತ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಇವತ್ತಿನ ಕ್ಲಾಸಲ್ಲಿ ಬೇಸಿಸ್ ಆಫ್ ಅಕೌಂಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟನ್ನ ನಾವೇನು ಮಾಡ್ತಿದ್ವಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ವಿ. ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದಪ್ಪ ಅಂದರೆ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ವಿ. ಸಿಸ್ಟಮ್ಸ್ ಆಫ್ ಅಕೌಂಟಿಂಗಲ್ಲಿ 2 ಸಿಸ್ಟಮ್ಸ್ ಬರುತ್ತೆ. ಫಸ್ಟ್ ಒನ್ ಸಿಂಗಲ್ ಎಂಟ್ರಿ ಸಿಸ್ಟಮ್, ನಂಬರ್ 2 ಡಬಲ್ ಎಂಟ್ರಿ ಸಿಸ್ಟಮ್. ಅದರ ಬಗ್ಗೆ ತಿಳ್ಕೊಂಡಿದ್ವಿ. ಸಿಂಗಲ್ ಎಂಟ್ರಿಲಿ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕಾಗತ್ತೆ, ಡಬಲ್ ಎಂಟ್ರಿಲಿ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕಾಗತ್ತೆ, ಯಾವ ರೀತಿ ನಾವು ಅದನ್ನು ತಿಳ್ಕೊಂಡಿವಿ ಅಂತ ನಿಮಗೆಲ್ಲರಿಗೂ ಗೊತ್ತು. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತಿದ್ವಿ, ಬೇಸಿಸ್ ಆಫ್ ಅಕೌಂಟಿಂಗ್. ನಾನು ಭಾಳ ಸಾರಿ ಹೇಳಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ, ಹೆಡ್ಡಿಂಗ್ನ ಅರ್ಥ ಮಾಡ್ಕೊಂಡ್ರೆ ಇಡೀ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಹೆಡ್ಡಿಂಗ್ನ ಅರ್ಥ ಮಾಡ್ಕೊಂಡ್ರೆ ಇಡೀ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ಅದಕ್ಕಾಗಿ ಹೆಡ್ಡಿಂಗ್ ಫಸ್ಟ್ ತಿಳ್ಕೊಂಡ್ರೆ ನಿಮಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬೇಸ್, ವಾಟ್ ಈಸ್ ಬೇಸ್? ಬೇಸಿಕ್ ಬೇರೆ, ಬೇಸಿಸ್ ಬೇರೆ. ಬೇಸಿಸ್ ಆಫ್ ಅಕೌಂಟಿಂಗ್ ಅಂತ ಕರೀತಾರೆ. 2 ಬೇಸ್ ಆಫ್ ಅಕೌಂಟಿಂಗ್ ಇದಾವೆ ನೋಡಿ. ದೇರ್ ಆರ್ 2 ಇಂಪಾರ್ಟೆಂಟ್ ಬೇಸಿಸ್ ಫಾರ್ ರೆಕಾಗ್ನೈಸಿಂಗ್ ಇನ್ ಅಕೌಂಟಿಂಗ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ಟೈಮಿಂಗ್ ಆಫ್ ರೆಕಾಗ್ನೈಜೇಷನ್. ಯಾವ ಒಂದು ವ್ಯೂ ಪಾಯಿಂಟ್ ಮೇಲೆ ನೋಡ್ತಾ ಇದ್ವಿ? ಟೈಮಿಂಗ್ ಆಫ್ ರೆಕಾಗ್ನೈಜೇಷನ್, ವೆರಿ ಇಂಪಾರ್ಟೆಂಟ್. ವ್ಯೂ ಪಾಯಿಂಟ್ ಆಫ್ ಟೈಮಿಂಗ್ ಆಫ್ ರೆಕಾಗ್ನೈಜೇಷನ್. ಟೈಮ್ ಪ್ರಕಾರ ನಾವು ಏನು ಮಾಡ್ತೀವಿ ಅಂದರೆ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರನ್ನು ಕಂಡುಹಿಡಿತೀವಿ. ಓಕೆ, ಇಲ್ಲಿ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರನ್ನು ಕಂಡುಹಿಡಬೇಕಾದ್ರೆ 2 ಟೈಮ್ ಬರ್ತವೆ. ಒಂದು ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್ ಬರುತ್ತೆ, ಇನ್ನೊಂದು ಆ್ಯಕ್ರುವಲ್ ಬೇಸಿಸ್ ಆಫ್ ಅಕೌಂಟಿಂಗ್ ಬರುತ್ತೆ. ಇದು ಎಕ್ಸಾಮಿಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಹೆಂಗೆ ಕೇಳ್ತಾರಪ್ಪ ಅಂದರೆ ಗಿವ್ ಎನಿ 1 ಬೇಸಿಸ್ ಆಫ್ ಅಕೌಂಟಿಂಗ್ ಅಂತ ಕೇಳಿದರೆ 1 ಬರೀರಿ. ಗಿವ್ ಎನಿ 2 ಬೇಸಿಸ್ ಆಫ್ ಅಕೌಂಟಿಂಗ್ ಅಂತ ಕೇಳಿದರೆ 2 ಬರೀರಿ. ಅಥವಾ ಎಕ್ಸಾಮ್ದಾಗ ವಾಟ್ ಈಸ್ ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಂತ ಕೇಳಿದ್ರೆ ಮೀನಿಂಗ್ ಬರೀಬೇಕಾಗತ್ತೆ. ಇನ್ನೊಂದು ಆ್ಯಕ್ರುವಲ್ ಬೇಸಿಸ್ ಆಫ್ ಅಕೌಂಟಿಂಗ್ ಹೇಳಿದ್ರೆ ಅದನ್ನು ಬರೀಬೇಕಾಗತ್ತೆ. ಸಿಂಪಲ್ ಟಾಪಿಕ್ ಇದೆ, 15 ನಿಮಿಷದ ಕಾನ್ಸೆಪ್ಟ್ ಇದೆ. ಬರೀ 15 ನಿಮಿಷದಲ್ಲಿ ಈ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ತೀನಿ. ಅರ್ಥ ಆಗ್ತಿದೆಯಲ್ಲ? ಕ್ಯಾಶ್ ಬೇಸಿಸ್ ಆ್ಯಂಡ್ ಆ್ಯಕ್ರುವಲ್ ಬೇಸಿಸ್. ಒಂದು ಎಕ್ಸಾಂಪಲ್ ಪ್ರಕಾರ ಏನು ಮಾಡೋಣ, ಈ ಪ್ರಾಬ್ಲಮ್ನ ನಾವು ಈ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು. ಒಬ್ಬ ವ್ಯಕ್ತಿ ಇದ್ದಾನೆ ಮತ್ತು ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಎ ಮತ್ತು ಬಿ ಅನ್ನೋ ವ್ಯಕ್ತಿ ಇದ್ದಾನೆ. ಇವನೊಂದು ಬಿಸ್ನೆಸ್ ಇದೆ, ಸಣ್ಣದೊಂದು ಕಿರಾಣಾ ಸ್ಟೋರ್ ಅಥವಾ ಕಿರಾಣಾ ಸ್ಟೋರ್ ಬೇರೆ ತೊಗೊಳ್ಳೋಣ. ಒಂದೊಂದು ಬಿಸ್ನೆಸ್ ಇದೆ, ಅವ್ನು ಬಿಸ್ನೆಸ್ನ ಮಾಡ್ತಾ ಇದ್ದಾನೆ. ಇವನು ಬಿ ಅನ್ನೋನು ಸೇಮ್ ಬಿಸ್ನೆಸ್, 2 ಜನ ಏನು ಮಾಡ್ತಿದ್ದಾರೆ, ಸೇಮ್ ಬಿಸ್ನೆಸ್ನ ಮಾಡ್ತಿದ್ದಾರೆ. ಸೊ ಏನು ಮಾಡ್ತಾನಪ್ಪ ಅಂದರೆ ಇವನೇನು ಅಂತಾರೆ, ಒಂದು ಬೋರ್ಡ್ ಹಾಕಿರ್ತಾನೆ, ಉದ್ರಿ ದಯವಿಟ್ಟು ಕೇಳಬೇಡಿ. ಏನಂತ ಹೇಳಿರ್ತಾನೋ, ಉದ್ರಿಯನ್ನು ಕೇಳಕ್ಕೆ ಹೋಗ್ಬಿಡಿ, ಉದ್ರಿ ಕೇಳಬೇಡಿ. ಇದರ ಅರ್ಥ ಏನು? ಉದ್ರಿ ಕೊಡಂಗಿಲ್ಲ, ಕ್ಯಾಶ್ ಕೊಡ್ದ, ಎಷ್ಟು ಕ್ಯಾಶ್ ಕೊಟ್ಟಿರ್ತಾರೆ ಅಷ್ಟು ಅಮೌಂಟ್ ತೊಗೊಂಡು ಹೋಗೋದ. ಉದ್ರಿ ಒಟ್ಟ ಕೇಳಕ್ಕೆ ಹೋಗಂಗಿಲ್ಲ. ಯಾರ? ಎ. ಇನ್ನು ಬಿ ಏನು ಹೇಳ್ತಾನೋ, ಇಲ್ಲಿ 2 ನಡೀತಾವೆ, ಉದ್ರಿ ನಡೀತೈತಿ, ಉದ್ರಿ ಮತ್ತು ಕ್ಯಾಶ್. ಉದ್ರಿಗೆ ಇನ್ನೊಂದು ಏನಂತ ಕರಿತೀವಿ, ಕ್ರೆಡಿಟ್ ಮತ್ತು ಕ್ಯಾಶ್. ಇಲ್ಲಿ ಉದ್ರಿ ಅಂದರೆ ಉದ್ರಿ ಇರೋಂಗಿಲ್ಲ, ಓನ್ಲಿ ಏನಿಲ್ಲಿ ಕ್ಯಾಶ್. ಹಾಗಾದ್ರೆ ಇಲ್ಲೇನು ಕ್ಯಾಶ್ ಮತ್ತು ಕ್ರೆಡಿಟ್, ಇಲ್ಲಿ ಓನ್ಲಿ ಕ್ಯಾಶ್. ಇವನೇನು ಮಾಡ್ತಾನೆ, ದಯವಿಟ್ಟು ಯಾರು ಇಲ್ಲಿ ಉದ್ರಿ ಕೇಳಕ್ಕೆ ಹೋಗ್ಬೇಡ್ರಿ, ನಾವು ಉದ್ರಿ ಕೊಡೋಂಗಿಲ್ಲ, ತೊಗೊಳ್ರಿ ಇಲ್ಲಾಂದ್ರೆ ಮನೆಗೆ ಹೋಗ್ರಿ, ಇಟ್లా ಬಿಟ್ಟು ಹೋಗ್ರಿ. ಇವನೇನು ಹೇಳ್ತಾನೆ, ಬರಪ್ಪ ನಾಳೆ ಕೊಡುವಂತೆ, ನಾಡ್ದು ಕೊಡುವಂತೆ, 1 ತಿಂಗಳು ಬಿಟ್ಟು ಕೊಡುವಂತೆ. ಏನು ಮಾಡ್ತಾನೆ, ಇವನು ಆಪ್ಷನ್ ಕೊಡ್ತಾನೆ. ಯಾರಿಗೆ? ಕಸ್ಟಮರ್ಸ್ಗೆ. ಇವ್ರದ್ದು ಏನಿದೆ, ಬಿಸ್ನೆಸ್ ಇದೆ, ಒಂದು ಸ್ಟೀಲ್ ಬಿಸ್ನೆಸ್ ಅಂತ ತಿಳ್ಕೊಳ್ಳೋಣ. ಇವನೇನಿದೆ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್, ಫೋನ್ಪೇ ಮಾಡ್ಬೋದು ಅಥವಾ ಕ್ಯಾಶ್ ಕೊಡ್ಬೋದು. ಇವನೇನು ಮಾಡ್ತಾನೆ, ನೀವು ಆಮೇಲೆ ಒಂದು ವಾರ ಬಿಟ್ಟು ಕೊಡಪ್ಪ ಅಂತ ಕೇಳ್ತಾನೆ. ಸೊ ನಾವು ಯಾವ ವ್ಯೂ ಪಾಯಿಂಟ್ ನೋಡ್ತಾ ಇದ್ದೀವಿ, ಟೈಮಿಂಗ್ ಆಫ್ ರೆಕಾಗ್ನೈಜೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಈಗ ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ, ಪರ್ಚೇಸ್ ಗೂಡ್ಸನ್ನು ಪರ್ಚೇಸ್ ಮಾಡಿದ್ರು. ಯಾರಿಂದ ಪರ್ಚೇಸ್ ಮಾಡಿದ್ರು? ಎ ಇಂದ ಪರ್ಚೇಸ್ ಮಾಡಿದ್ರು. ಯಾರ? ಒಬ್ಬ ಸಿ ಅನ್ನೋ ವ್ಯಕ್ತಿ ಏನು ಮಾಡಿದಪ್ಪ ಅಂದ್ರೆ ಪರ್ಚೇಸ್ ಮಾಡಿದ. ಹಾಗಾದರೆ ಏನು ಇಲ್ಲಿ ನಾವು ಯಾವ ಒಂದು ಪಾಯಿಂಟ್ ಆಫ್ ವ್ಯೂದಲ್ಲಿ ಇದನ್ನು ನೋಡಬೇಕಾಗತ್ತೆ? ಎ ಕಡೆ ನಿಲ್ಲಬೇಕು ಆ್ಯಂಡ್ ಸಿ ಕಡೆ ನಿಲ್ಲಬೇಕು. ಬಿಸ್ನೆಸ್ ಪಾಯಿಂಟಲ್ಲಿ ನಿಲ್ಲಬೇಕು. ನಾವು ಬಿಸ್ನೆಸ್ ಕಡೆ ನಿಂತರೆ ಏನಾಯ್ತದು, ಪರ್ಚೇಸ್ ಇವನಿಗಾಯಿತು, ಇವನಿಗೇನಾಗತ್ತೆ, ಸೋಲ್ಡ್ ಆಗುತ್ತೆ. ಸೋಲ್ಡ್ ಅಂದರೆ ಮಾರಾಟ. ಸೋಲ್ಡ್ ಮಾಡಿದ. ಯಾರಿಗೆ ಸೋಲ್ಡ್ ಮಾಡಿದ? ಸಿಗೆ ಮಾರಾಟ ಮಾಡಿದ. ಎಷ್ಟದು ಮಾರಾಟ ಮಾಡಿದ? 50,000 ರೂಪಾಯಿ ವಸ್ತು ಮಾರಾಟ ಮಾಡಿದ. ಹಾಗಾದರೆ 50,000 ರೂಪಾಯಿ ಕೊಡಬೇಕು ತಾನೆ ಇವನಿಗೆ. ಯಾಕೆ ಕೊಡಬೇಕು? ಕ್ಯಾಶ್ ಟ್ರಾನ್ಸಾಕ್ಷನ್ ಇದೆ, ಅವನು ಉದ್ರಿ ತೊಗೊಳ್ತಿಲ್ಲ. ನೋಡಪ್ಪ ನೀನು ವಸ್ತು ತಗೋ, ಆದರೆ ಅದ್ರ ಪ್ರಕಾರ ನನಗೆ ದುಡ್ಡು ಕೊಡು. ಎಷ್ಟು ಕೊಟ್ಟ? 50,000 ರೂಪಾಯಿ ಅಕೌಂಟಿಗೆ ಬಂತ. ಇನ್ಕಮ್ ಆಯಿತಾ, ಎಕ್ಸ್ಪೆನ್ಸ್ ಆಯಿತು?
ಯಾವಾಗಾಯಿತು? ಟ್ರಾನ್ಸಾಕ್ಷನ್ ಮಾಡಿದ ತಕ್ಷಣವೇ ಇನ್ಕಮ್ ಆಯಿತು. ಹಾಗಾದ್ರೆ ಇಲ್ಲಿ ಇವನು ಏನು ಮಾಡ್ತಾನೆ? ಇವನು ಕೂಡ 50,000 ವಸ್ತು ಮಾರಾಟ ಮಾಡ್ತಾನೆ. 50,000 ಅಮೌಂಟ್ದು ಏನು ಮಾಡ್ತಾನೆ? ವಸ್ತುನ ಸೋಲ್ಡ್ ಮಾಡಿದ. ಯಾರಿಗೆ? ಡಿ ಅನ್ನೋ ವ್ಯಕ್ತಿಗೆ ಸೋಲ್ಡ್ ಮಾಡಿದ. ಈ ವ್ಯಕ್ತಿ ಏನು ಮಾಡ್ತಾನೆ? ನಾನು ಇವಾಗ ದುಡ್ಡು ಕೊಡಲ್ಲ, ನಾನು 1 ತಿಂಗಳು ಬಿಟ್ಟು ದುಡ್ಡು ಕೊಡ್ತೀನಿ, 1 ಮಂತ್ ಬಿಟ್ಟು ಏನು ಮಾಡ್ತೀನಪ್ಪ ಅಂದರೆ ನಾನು ದುಡ್ಡನ್ನ ಕೊಡ್ತೀನಿ ಅಂತ ಯಾರಂದ? ಡಿ ಅಂದ. ಸೊ ಫಸ್ಟ್ ಇನ್ಕಮ್ ಯಾರಿಗಾಯಿತು? ಎಗಾಯಿತು ಬಿಗಾಯಿತು? ಯಾಕೆ ಹೇಗಾಯಿತು? ಅವನು ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ನ ಮೇಂಟೈನ್ ಮಾಡ್ತಾನೆ, ಇವನು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಮಾಡಿದ. ಇವಂಗೆ ಯಾವಾಗ ಇನ್ಕಮ್ ಬರುತ್ತೆ? 1 ಮಂತ್ ಬಿಟ್ಟು. ಅರ್ಥ ಆಗ್ತಿದೆಯಾ? ಸೊ ಟೈಮಿಂಗ್ ಡಿಫ್ರೆನ್ಸ್ ಆಗ್ತಿದೆಯಾ ತಾನೆ? ಸೊ ಕ್ರೆಡಿಟ್ ಕೊಟ್ಟರೆ ಟೈಮಿಂಗ್ ಡಿಫ್ರೆನ್ಸ್ ಆಗುತ್ತೆ, ಕ್ಯಾಶ್ ಕೊಟ್ಟರೆ ಆನ್ ದ ಸ್ಪಾಟ್ ಅಮೌಂಟ್ ಇನ್ಕಮ್ ಬರುತ್ತೆ. ಸೊ ಇವೆರಡು ಬೇಸಿಸ್ ಅಂತ ಬರುತ್ತೆ, ಒಂದು ಕ್ಯಾಶ್, ಒಂದು ಆ್ಯಕ್ರೋಲ್. ಬರ್ಕೊಡ್ರಿ ಕ್ಯಾಶ್ ಬೇಸಿಸ್. ನಂಬರ್ 1 ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್. ಬರ್ಕೊಳ್ಳಿ. ಆನ್ ದ ಬೇಸಿಸ್ ಆಫ್ ಇನ್ಕಮ್, ಆನ್ ದ ಕ್ಯಾಶ್ ಬೇಸಿಸ್, on the cash basis, comma, on the cash basis, comma, on the cash basis, comma, income and expenses are identified. On the cash basis, income and expenses are identified. Income and expenses are identified. ಐಡೆಂಟಿಫೈಡ್ ಅಂದರೆ ಕಂಡುಹಿಡಿಯೋದು. ಐಡೆಂಟಿಫೈಡ್ ಅಂದರೆ ಕಂಡುಹಿಡಿಯೋದು. ಐಡೆಂಟಿಫೈಡ್ ಓನ್ಲಿ ಆನ್ ದ ಡೇಟ್ ಆಫ್ ರಿಸಿಪ್ಟ್ ಆರ್ ಪೇಮೆಂಟ್ ಆಫ್ ಕ್ಯಾಶ್. ರಿಸಿಪ್ಟ್ ಆರ್ ಪೇಮೆಂಟ್ ಆಫ್ ಕ್ಯಾಶ್. ಓನ್ಲಿ ಆನ್ ದ ಡೇಟ್ ಆಫ್ ರಿಸಿಪ್ಟ್ ಆರ್ ಪೇಮೆಂಟ್ ಆಫ್ ಕ್ಯಾಶ್. ಅವರು ಅದನ್ನ ಹೇಳ್ತಿದ್ದಾರೆ. ಓನ್ಲಿ ಆನ್ ದ ಡೇಟ್ ಆಫ್ ರಿಸಿಪ್ಟ್ ಆರ್ ಪೇಮೆಂಟ್ ಆಫ್ ಕ್ಯಾಶ್. ಯಾವಾಗ ಪೇಮೆಂಟ್ ಆಗುತ್ತೆ ಅದೇ ಡೇಟಿಗೆ ಏನು ಮಾಡ್ತೀವಿ? ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ಗಳನ್ನ ನಾವು ಕಂಡುಹಿಡಿತೀವಿ. ಕಾಮ, ಬಟ್ ನಾಟ್ ಆನ್ ದ ಡೇಟ್ ಆಫ್ ಟ್ರಾನ್ಸಾಕ್ಷನ್. The realization in cash of transactions is only the realization in cash of a transaction is only considered second heading ಹಾಕ್ರಿ, accrual basis. According to accrual basis, according to accrual basis, revenue and expenses are recognized. Revenue and expenses are recognized. Revenue and expenses are recognized when they occur. Revenue and expenses are recognized when they, THEY, they occur, 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 when they occur rather than when they are actually received. When they occur rather than when they are actually received or paid in cash. Simple ಇದೆ. ಏನು ಹೇಳ್ತಾರಪ್ಪ ಅಂದರೆ, ಯಾವ ಟೈಮ್ದಾಗ ಟ್ರಾನ್ಸಾಕ್ಷನ್ ಆಗುತ್ತೆ ಅದೇ ಟೈಮ್ದಾಗ ಏನು ಮಾಡ್ತೀವಪ್ಪ ಅಂದರೆ ನಾವು ಏನು ಮಾಡ್ತೀವಿ? ಇನ್ಕಮ್ ಮತ್ತು ಎಕ್ಸ್ಪೆನ್ಸನ್ನ ಕಂಡುಹಿಡ್ತೀವಿ. ಇಲ್ಲಿ ಏನಾಗುತ್ತೆ? ಟ್ರಾನ್ಸಾಕ್ಷನ್ ಆಗಿದ್ದು ಕಂಡುಹಿಡಿಯಲ್ಲ. ಏನು ಮಾಡ್ತೀವಪ್ಪ ಅಂದರೆ ಟ್ರಾನ್ಸಾಕ್ಷನ್ ಆಗಿದ್ದು ನಾವು ಬರೆದಿರ್ತೀವಿ, ಆದರೆ ಯಾವಾಗ ಆ್ಯಕ್ಚುಯಲ್ ಪೇಮೆಂಟ್ ಆಗುತ್ತೆ ಅವಾಗ ಆದರೆ ಏನಾಗುತ್ತೆ? ಇನ್ಕಮ್ ಆಗುತ್ತೆ. ಸಿಂಪಲ್ ಇದೆ, ಇದ್ರ ಬಗ್ಗೆ ಏನು ಜಾಸ್ತಿ ತಲೆಕೆಡಿಸ್ಕೋಬೇಡ.
2 ಮಾರ್ಕ್ಸಿಗಿದೆ, ಏನೇ ಅಷ್ಟೊಂದು ದೊಡ್ಡ ಕಾನ್ಸೆಪ್ಟ್ ಏನಿಲ್ಲ. ಬೇಸಿಸ್ ಆಫ್ ಅಕೌಂಟ್ ಇದೆ, 2 ಬೇಸಿಸ್, ಒಂದು ಕ್ಯಾಶ್ ಬೇಸಿಸ್, ಒಂದು ಕ್ರೆಡಿಟ್ ಬೇಸಿಸ್. ಸಿಂಪಲ್. ಡಿಫ್ರೆನ್ಸ್ ಕೇಳ್ತಾರೆ, ವಾಟ್ ಆರ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಶ್ ಆ್ಯಂಡ್ ಅಕ್ರೂವಲ್ ಬೇಸಿಸ್ ಆಫ್ ಅಕೌಂಟಿಂಗ್ ಕೇಳಿದಾಗ ಕ್ಯಾಶ್ ಬೇಸಿಸ್ ಆರ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆರ್ ಮೇಂಟೈನ್ಡ್, ಇಲ್ಲಿ ಕ್ಯಾಶ್ ಆ್ಯಂಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಆರ್ ಮೇಂಟೈನ್ಡ್. ಈ 2 ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ತಿಳ್ಕೊಡ್ರಿ. ಇನ್ನೊಂದು ಸರಿ ಹೇಳ್ತೀನಿ, ಕ್ಯಾಶ್ ಬೇಸಿಸಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಗಳನ್ನು ಮೇಂಟೈನ್ ಮಾಡ್ತಾರೆ, ಅಕ್ರೂವಲ್ ಬೇಸಿಸಲ್ಲಿ ಕ್ಯಾಶ್ ಮತ್ತು ಕ್ರೆಡಿಟ್ ಟ್ರಾನ್ಸಾಕ್ಷನನ್ನು ಎರಡೂ ಮೇಂಟೈನ್ ಮಾಡ್ತಾರೆ. ಸೊ ಇಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ವೆರಿ 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 ಇಂಪಾರ್ಟೆಂಟ್ ಲಾಸ್ಟ್ ಕಾನ್ಸೆಪ್ಟ್, ಲಾಸ್ಟ್ ಪೇಜ್. ಈ ಒಂದು ಚಾಪ್ಟರ್ದು ಕೊನೆ ಪೇಜ್ ಇದೆ. ಇದನ್ನು ಬಹಳ ಇಂಪಾರ್ಟೆಂಟ್ ಇದೆ ನಿಮಗೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕರೀತಾರೆ, ಎಲ್ಲರೂ ಹೆಡಿಂಗ್ ಹಾಕಿ. ಅದನ್ನೇ ಇವತ್ತು ಹೇಳ್ಕೊಡ್ತೀನಿ. ಮೇನ್ ಕಾನ್ಸೆಪ್ಟ್. Accounting standards. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕರೀತಾರೆ. ಇದಕ್ಕೆ ಶಾರ್ಟ್ ಫಾರ್ಮಲ್ಲಿ AS ಅಂತ ಕರೀತಾರೆ. ಬ್ರಾಕೆಟಲ್ಲಿ ಬರ್ಕೊಡ್ರಿ, AS. ಓಕೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬಗ್ಗೆ ಹೋಗ್ತಾ ಇದ್ದೀನಿ. ಬರ್ಕೊಡ್ರಿ, ಸ್ವಲ್ಪ ಇದ್ರ ಇನ್ಫಾರ್ಮೇಷನ್ ಬರ್ಕೊಡ್ರಿ. ಯೂನಿವರ್ಸಲಿ UNIVRSALLY. ಯೂನಿವರ್ಸಲಿ ಅಂದರೆ ಹೋಲ್ ವರ್ಲ್ಡಲ್ಲಿ. ಯೂನಿವರ್ಸಲಿ accepted accounting rules ಫಾಸ್ಟಾಗಿ ಬರ್ಕೊಳ್ಳಿ, ನಾನು ನೋಟ್ಸ್ ಕಳಿಸ್ತೀನಿ ಆಮೇಲೆ. accepted accounting rules developed by accounting rules developed by international accounting Standards Committee. ಇದಕ್ಕೆ ಶಾರ್ಟ್ ಫಾರ್ಮಲ್ಲಿ IASC ಅಂತ ಕರಿತೀವಿ. IASC ಎಕ್ಸ್ಪ್ಯಾಂಡ್ ದಿ IASC ಅಂತ ಕೇಳಿದಾಗ ನೀವೇನು ಬರೀಬೇಕು, ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕಮಿಟಿ ಅಂತ ಕರಿತೀವಿ. ಆರ್ ನೋನ್ ಆಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. Full stop. Continue. There were different accounting concepts. Comma, conventions, comma, customs, 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 traditions, comma, traditions, comma, rules and practices, providing in different nations,
in different nations. In different nations. ಪ್ಯಾರಾ ಮಾಡಿ. ಇನ್ನು 1973 1973 ಪ್ಯಾರಾ ಮಾಡಬೇಕು. ಪ್ಯಾರಾ ಅಂದರೆ ಒಂದು ಲೈನ್ ಬಿಟ್ಟು ಕೆಳಗೆ ತಗೋಬೇಕು. ಇನ್ 1973 1973 ಏನಾಯಿತು ಅಂದರೆ ಬರ್ಕೊಡ್ರಿ. 1973 that an international accounting standards committee, international accounting ಅದ ಬೋರ್ಡ್ ಮೇಲೆ ನೋಡ್ರಿ, ಅದ international accounting standards committee was formed international accounting standard committee was formed with 16 accounting bodies, formed with 16 accounting bodies, BODIS bodies from 9 nation as founder members. 9 nation as founder members. ನೋಡ್ರಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅನ್ನೋದು ಕಮ್ಮಿ ಇನ್ನೂ ಮುಗೋದಿಲ್ಲ, ಏನೋ ಕಂಟಿನ್ಯೂ ಮಾಡ್ತೀನಿ, ಬರೆಯೋದು ಹೇಳ್ತೀನಿ ಅಷ್ಟೇ ತಿಳ್ಕೊಳ್ಳಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನೋದೊಂದು ಬೋರ್ಡ್ ಇದ್ದಂಗೆ. ಈಗ ಹೆಂಗೆ ನಾವು PU ಬೋರ್ಡಿಂದ ನಾವೇನು ಎಕ್ಸಾಮ್ ನಡೆಸ್ತಿರಲ್ಲ, ಹೆಂಗೆ ಎಕ್ಸಾಮ್ ನಡೆಸ್ತಾರಲ್ಲ, ಹಾಗೆ ಇದು ಕೂಡ ಅಕೌಂಟಿಗೆ ಒಂದು ಹೆಡ್ ಇದ್ದಂಗೆ. ಅಕೌಂಟಿಗೆ ಒಂದು ಹೆಡ್ ಇದ್ದಂಗೆ. ಈಗ ನೋಡ್ರಿ, ಎಲ್ಲ CAಗಳು, ಚಾರ್ಟರ್ಡ್ ಅಕೌಂಟ್ಗಳು, ಅಕೌಂಟೆಂಟ್ಸ್ಗಳು, ಆಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇವೆಲ್ಲ ಇದಾವಲ್ಲ, ಬ್ಯಾಂಕ್ ಆಗಲಿ, ಫೈನಾನ್ಸ್ ಆಗಲಿ, ಅಕೌಂಟಿಂಗ್, ಒಟ್ಟು ಎಲ್ಲಿ ಅಕೌಂಟಿಂಗ್ ಬರುತ್ತಲ್ಲ ಅದ್ರ ಹೆಡ್ ಯಾರು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮೇನ್ ಹೆಡ್ ಇದು. ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ದಾಗ ಏನು ಮಾಡಿದಾರಪ್ಪ ಅಂದ್ರೆ ಕೆಲವೊಂದಿಷ್ಟು ರೂಲ್ಸು ಮತ್ತು ರೆಗ್ಯುಲೇಷನ್ಸ್ ಹಾಕಿದ್ದಾರೆ. ಈಗ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ನೋಡಿದ್ರಿ, 10 ಪ್ರಿನ್ಸಿಪಲ್ಸ್ ನೋಡಿದ್ರಲ್ಲ, ಅದನ್ನೆಲ್ಲ ಯಾರು ಮಾಡಿದ್ದು? ಇವರೇ. ಬೋರ್ಡ್ ಇದು, ಒಂದು ಹೆಡ್ ಬೋರ್ಡ್ ಇದ್ದಂಗೆ. ಅಕೌಂಟಿಂಗ್ಗೆ ಒಂದು ದೊಡ್ಡ ಲೀಡರ್ ಇದ್ದಂಗೆ. ಸೊ ಈ ಲೀಡರ್ ಏನು ಹೇಳುತ್ತಲ್ಲ ಅದನ್ನ ನಾವೆಲ್ಲ ಕೇಳಬೇಕಾಗತ್ತೆ. ಸೊ ಅದಕ್ಕಾಗಿ ಅವ್ರು ಏನೇನು ಮಾಡಿದ್ರಪ್ಪ ಅಂದರೆ, ಇವರು 1973 ಒಳಗಡೆ 1973 ಒಳಗಡೆ ಎಷ್ಟು ಜನ ಸೇರ್ತಾರಪ್ಪ ಅಂದರೆ, ಎಷ್ಟು ದೇಶಗಳು ಸೇರ್ತಾವ ಅಂದ್ರೆ, ಎಷ್ಟೋ 16 ದೇಶಗಳು ಸೇರಿ ಅಲ್ಲಿ ಕೊಟ್ಟಿದ್ರು. ಇಟ್ ವಾಸ್ ಓನ್ಲಿ 1973 ಇನ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ ವಾಸ್ ಫಾರ್ಮ್ಡ್ ವಿತ್ 16 ಅಕೌಂಟಿಂಗ್ ಬಾಡೀಸ್, 16 ಅಕೌಂಟಿಂಗ್ ಬಾಡೀಸ್ ಫ್ರಮ್ 9 ನೇಷನ್ಸ್. ಎಷ್ಟ? 9 ನೇಷನ್ಸ್ಗಳು, 9 ದೇಶಗಳು, 9 ನೇಷನ್ಸ್, 9 ದೇಶಗಳು ಕೂಡಿ 1973ದಾಗ ಅಕೌಂಟಿಂಗ್ ಸ್ಟ್ಯಾಂಡರ್ಡನ್ನು ಏನು ಮಾಡಿದ್ರಪ್ಪ ಅಂದರೆ ರೂಪುಗೊಳಿಸಿದ್ರು. ನೆಕ್ಸ್ಟ್, ದ ಕಮಿಟಿ ಅಗ್ರೀಡ್ ಫಾರ್ಮುಲಾ ಪಬ್ಲಿಷ್ಡ್ ಪಬ್ಲಿಕ್ ಇಂಟ್ರೆಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ವಿಚ್ ಹ್ಯಾಡ್ ಟು ಬಿ ಅಬ್ಸರ್ವ್ ದಿ ಪ್ರೆಸೆಂಟೇಷನ್ ಆಫ್ ಆಡಿಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಇವೆಲ್ಲ ಕೊಟ್ಟಿದ್ದಾರೆ, ಇವೆಲ್ಲ ಬೇಡ. ಏನು ಮಾಡಿದ್ರಪ್ಪ ಅಂದರೆ, ಅಕೌಂಟನ್ನು ನಮ್ಮ ಒಂದು ಕಂಟ್ರೋಲ್ ಇಟ್ಕೋಬೇಕು. ನಮ್ಮ ಕಂಟ್ರೋಲ್ ಅಂದ್ರೆ ಏನ? ಅಕೌಂಟಿಂಗ್ ರೂಲ್ಸು ಮತ್ತು ರೆಗ್ಯುಲೇಷನ್ ಪ್ರಕಾರನೇ ನಡಿಬೇಕು ಅನ್ನೋದೊಂದು ಸಿಸ್ಟಮನ್ನು ರೆಡಿ ಮಾಡಿದಂಥ ವ್ಯಕ್ತಿಗಳು. 9 ನೇಷನ್ಗಳು ಕೂಡ, ನೇಷನ್ಗಳು ಯಾವಂತ ಗೊತ್ತಿಲ್ಲ, ಅದರ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರ ಎಲ್ಲ ಅಕೌಂಟಿಂಗನ್ನು ಇದ್ರ ಕಂಟ್ರೋಲಲ್ಲೇ ಇಟ್ಕೊಂಡಿರ್ತಾರೆ. ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕರೀತಾರೆ. ಸ್ಟ್ಯಾಂಡರ್ಡ್ಸ್ ಅಂದರೆ ರೆಗ್ಯುಲೇಷನ್ಸ್ಗಳು. ಸ್ಟ್ಯಾಂಡರ್ಡ್ಸ್ ಅಂದರೆ ಒಂದು ಏನು ಹೇಳೋದು ನಿಮಗೆ, ಒಂದು ಸ್ಟ್ಯಾಂಡರ್ಡ್ಸ್ ಅಂದರೆ ಅದೊಂದು ಏನಂತಾರಲ್ಲ, ಅಂದರೆ ಆ ಥರ ನಾವೇನು ನಡ್ಕೊಳ್ಳೋದು ಅವ್ರು ಏನು ರೂಲ್ಸು ರೆಗ್ಯುಲೇಷನ್ಸ್ ಹಾಕಿದಾರಲ್ಲ ಅದಕ್ಕೆ ನಾವು ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಆ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನ ಕೆಳಗೆ ಕೊಟ್ಟಿದ್ದಾರೆ, ಬರ್ಕೊಡ್ರಿ. ಹತ್ತೊಂಬತ್ತು 1973ದಾಗ ಏನು ಮಾಡಿತ್ತು, ಆಲ್ ಓವರ್ ವರ್ಲ್ಡ್ದಾಗ ಏನಾಯ್ತಪ್ಪ ಅಂದರೆ ಇದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಆಯಿತು. ನಮ್ಮ ಇಂಡಿಯಾದಾಗ ಬರ್ಕೊಡ್ರಿ, ಡೆವಲಪ್ಮೆಂಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇನ್ ಇಂಡಿಯಾ. ಹೆಡ್ಡಿಂಗ್ ಹಾಕಿ, ಡೆವಲಪ್ಮೆಂಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇನ್ ಇಂಡಿಯಾ, ಮೇನ್ ಹೆಡ್ಡಿಂಗ್. ಆಲ್ ಓವರ್ ಇಂಡಿಯಾದಾಗ ಏನೈತಿ, ಆಲ್ ಓವರ್ ವರ್ಲ್ಡ್ದಾಗ ಏನೈತಿ, ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕಮಿಟಿ ಅಂತ ಐತಿ, IASC ಅಂತ ಕರಿತೀವಿ. ಇನ್ನು ನಮ್ಮಲ್ಲಿ ICAI ಅಂತ ಬರ್ತೈತಿ, ICAI
ಅಕೌಂಟಿಂಗ್ ಡೆವಲಪ್ಮೆಂಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇನ್ ಇಂಡಿಯಾ ಪ್ಯಾರ ಮಾಡಿರಿ ಇನ್ ಇಂಡಿಯಾ ಪೆನ್ಸಿಲ್ ಕೊಡ್ರಿ ಯಾರಾದರೂ ಇನ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇನ್ ಇಂಡಿಯಾ ಇಲ್ಲಿ ಬರ್ಸ್ತೇನೆ ನೋಡ್ರಿ ಈ ಥರದ ಮೀನಿಂಗ್ ಬರ್ತೀನಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇದಕ್ಕೆ ICAI ಅಂತ ಕರೀತಾರೆ. ವರ್ಕ್ಸ್ ಆಸ್ ಕೌಂಟರ್ಪಾರ್ಟ್ COUNTERPART part counterpart in India. Institute of Chartered Accountants of India works as counterpart of International Accounting Standard Committee. International Accounting Standards Committee. Full stop. Continue. The institute has formulated and issued accounting standards. The institute has formulated and issued accounting standards of accounting standards of recommendatory 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 nature. Recommendatory nature. These standards are known as Indian Accounting Standard. Okay. ಎಷ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದರೆ ಟೋಟಲ್ 32 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಗಳು ಎಷ್ಟವ 32 ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಅದ ಪ್ರೆಸೆಂಟ್ ಏನಂತಾರೆ ಅಂದರೆ 29 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕರೀತಾರೆ. 29 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 32 ತೆಗೆದುಬಿಟ್ಟು ಎಷ್ಟು ಮಾಡಿದಾರೆ ಈಗ 29 ಮಾಡಿದ್ದಾರೆ. ಆದರೆ ಕೆಲವೊಂದು ಕಡೆ ಏನು ಮಾಡ್ತಾರೆ 32 ಅಂತಾರೆ. ಓಲ್ಡ್ ಪ್ರಕಾರ 32, ಈಗ ನ್ಯೂ ಪ್ರಕಾರ 29 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ಗಳದಾವ. ಇದನ್ನು ನಾನು ಏನು ಮಾಡ್ತೀನಿ ಬೋರ್ಡ್ ಮೇಲೆ ಬರ್ಸೋದಕ್ಕಿಂತ ನಿಮ್ಗೆಲ್ಲ ಮಾಡ್ತೀನಿ ಅಲ್ಲೇ ಡಿಸ್ಪ್ಲೇ ಮೇಲೆ ಕೊಡ್ತಾಯಿದ್ದೀನಿ. ನಿಮ್ಗೆ ಏನು ಮಾಡ್ತೀನಿ ನೋಟ್ಸ್ನ ಕಳಿಸ್ತೀನಿ. ಇವೇನು ಅಷ್ಟೊಂದು ಏನು ಇಂಪೋರ್ಟ್ ಅಂದರೆ ನಮಗೆ ಎಕ್ಸಾಮ್ಗೆ ಏನು ಕೇಳಲ್ಲ. 1 ಮಾರ್ಕ್ಸಿಗೆ ಕೇಳಿದ್ರೆ ಯಾವುದಾದ್ರು ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಬರೋದು ಸಾಕು. ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ನೀವು ತಿಳಿಬೇಕಂದ್ರೆ 32 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ತಿಳಿಬೇಕಂದ್ರೆ 2 ವರ್ಷ ಹೋಗುತ್ತೆ. ಎಷ್ಟು ವರ್ಷ? 2 ವರ್ಷ ನೀವು CA ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಅದಕ್ಕೆ ಅವ್ರು ಏನು ಮಾಡಿಲ್ಲ, ಜಸ್ಟ್ ಅದ್ರ ಹೆಡ್ಡಿಂಗ್ ನೇಮ್ಗಳನ್ನ ಮಾತ್ರ ಕೊಟ್ಟಿದ್ದಾರೆ. ಆದರೆ ನಮ್ಮ ದೇಶನಾಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾವಾಗ ಬಂದಪ್ಪ ಅಂದ್ರೆ 2002 ಒಳಗೆ. ಯಾವಾಗ? 2002 ಒಳಗೆ. ದೇಶದಾಗ ಪ್ರಪಂಚದಾಗ ಯಾವಾಗ ಬಂದು 1973. ಎಷ್ಟು? 1973. ಆದರೆ ನಮ್ಮ ದೇಶನಾಗ ಯಾವಾಗ? ಫೆಬ್ರವರಿ 8 2002 ಒಳಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ರೂಲ್ಸ್ಗಳು ಇಲ್ಲೆಲ್ಲ ತೋರಿಸ್ತೀನಿ ನಿಮಗೆ. ಕನ್ಸುತ್ತಲ್ಲ? ಸೊ ನೋಡಿ, ಡಿಸ್ಕ್ಲೋಸರ್ ಆಫ್ ಅಕೌಂಟಿಂಗ್ ಓದಿ ಹೇಳ್ತೀನಿ. ನಂಬರ್ 1 ಡಿಸ್ಕ್ಲೋಸರ್ ಆಫ್ ಅಕೌಂಟಿಂಗ್. ನಂಬರ್ 2 ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟರೀಸ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, contingencies and event occurring after balance sheet date, prior date of extraordinary items and changes in accounting policies, depreciation of accounting construction, accounting of research and development, revenue recognition, accounting for fixed asset, accounting for effect of changes ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್ ಇವೆಲ್ಲ ನೋಡಿ ಇಂಥವು ಎಷ್ಟಿದಾವೆ? 32 ಇದಾವೆ. ಇದನ್ನು ಯಾರು ಕಲಿತಾರೆ? ಸೇವ್ ಮಾಡಿದವ್ರಿಗೆ ಇದು ಎಲ್ಲ ಬರುತ್ತೆ. ಇಲ್ಲೆಲ್ಲ ಮತ್ತೆ ನೋಡಿ ಅವಕ್ಕೆಲ್ಲ AS12, AS13, AS14, AS15, AS16, 17, 18, 19, 13 ಎಷ್ಟಿದಾವೆ? 32. ಆದರೆ ಈ ಸರಿ
29 ಮಾಡಿದ್ದಾರೆ. ಓಕೆ, ಸಲ ಭಾಳ ಇದ್ದಾವೆ. ಸೊ ಇವೆಲ್ಲ ನೀವು ಕಲಿಬೇಕಾದ್ರೆ 2 ವರ್ಷ ಬೇಕಾಗುತ್ತೆ. CA ಮಾಡಬೇಕಾಗುತ್ತೆ. ಅದ್ರಾಗೆಲ್ಲ ಇದನ್ನ ಹೇಳ್ಕೊಡ್ತಾರೆ. AS1 ಅಂದರೆ ಏನು, ಮತ್ತು ಅದ್ರೊಳಗೆ ಮತ್ತು ಸಬ್ ಹೆಡಿಂಗ್. AS2 ಅಂದರೆ ಏನು, ಅದನ್ನು ಕಲಿಬೇಕು, ಮತ್ತು ಅದ್ರೊಳಗೆ ಸಬ್ ಹೆಡಿಂಗ್, ಅದ್ರ ಪ್ರಾಬ್ಲಮ್ಸ್ ಕಲಿಬೇಕು. ಇವೆಲ್ಲ ಯಾರು ಪರ್ಫೆಕ್ಟ್ ಮಾಡ್ತೀರಾ ಅಕೌಂಟಿಂಗಲ್ಲಿ ಏನಾಗ್ತೀರಾ? ಅಕೌಂಟಿಂಗಲ್ಲಿ ಏನಾಗ್ತೀರಾ? ಪಂಡಿತರಾಗ್ತೀರಾ. ಅರ್ಥ ಆಯ್ತಲ್ಲ? ಸೊ ಎಲ್ಲ ಕಾನ್ಸೆಪ್ಟ್ ನಾನು ಇಷ್ಟೇ ಬರ್ಸಿದ್ದೀನಿ, ಇಷ್ಟು ಬರ್ಸಿ ಬರೋಂಗಿಲ್ಲ. ಎಕ್ಸಾಮಲ್ಲಿ ಯಾವ್ದು ಕೇಳ್ತಾರಪ್ಪ ಅಂದರೆ IASCಯ ಒಂದು ಎಕ್ಸ್ಪ್ಯಾಂಡೇಷನನ್ನು ಮಾಡಿರಿ, ಅಥವಾ ICAನ ಎಕ್ಸ್ಪ್ಯಾಂಡೇಷನ್ ಮಾಡಿರಿ. IASC ಅಂದರೆ ಏನು ಬರ್ತೈತೆ? IASC ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕಮಿಟಿ. ICA ಜೋರ್ಸೆ ಜೋರ್ಸೆ ಓಕೆ, ಇದು ನಿಮ್ಮ ಸೆಕೆಂಡ್ ಚಾಪ್ಟರ್ ಕೊನೆಯ ಒಂದು ಕಾನ್ಸೆಪ್ಟ. ಇಲ್ಲಿಗೆ ಕ್ಲೋಸ್ ಮಾಡಿದ್ದೀನಿ. 3ನೇ ಚಾಪ್ಟರ್ ಪ್ರಾಬ್ಲಮೆಟಿಕ್ ಚಾಪ್ಟರ್. ಪ್ರಾಬ್ಲಮ್ಸನ್ನು ಸ್ಟಾರ್ಟ್ ಮಾಡ್ತೀನಿ 3ನೇ ಚಾಪ್ಟ್ರಲ್ಲಿ. ಆದರೆ ಅಲ್ಲಿ ಮೂರು ಕ್ಲಾಸಸ್ಸು ಥಿಯರಿ ಇರುತ್ತೆ. ಇನ್ನೂ 3 ಕ್ಲಾಸ್, ಫಸ್ಟ್ ಚಾಪ್ಟ್ರಲ್ಲಿ 3 ಕ್ಲಾಸ್ ಥಿಯರಿ, ಆಮೇಲೆ ಪ್ರಾಬ್ಲಮೆಟಿಕ್. ಆ ಕ್ಲಾಸಸ್ಗಳನ್ನ ಯಾರಾದರೂ ಮಿಸ್ ಮಾಡಿದ್ರಂದ್ರೆ ನಿಮ್ಮ ಜೀವನದಾಗ ಎಲ್ಲೂ ಕಲಿಯೋಕ್ಕಾಗಲ್ಲ. ಯಾಕಂದರೆ ಜರ್ನಲ್ ಎಂಟ್ರಿ ಅನ್ನೋ ಕಾನ್ಸೆಪ್ಟ್ 3 ಗೋಲ್ಡನ್ ರೂಲ್ಸ್ ಬರ್ತಾವೆ. 3 ಗೋಲ್ಡನ್ ರೂಲ್ಸ್, ಗೋಲ್ಡನ್ ಬಂಗಾರದ ನಿಯಮಗಳು ಇರ್ತವೆ. ಆ ರೂಲ್ಸ್ಗಳನ್ನ ಕಾಮರ್ಸ್ನವರು ಪ್ರತಿಯೊಬ್ಬರು ತಿಳ್ಕೊಂಡ್ರೆ ಕಾಮರ್ಸ್ ಮಾಡೋಕೆ ಮುಂದೆ ಇಲ್ಲ ಆ ಥರ ಇದೆ. ಸೊ ಯಾವುದಕ್ಕೂ ಈ ವಾರದ ಕ್ಲಾಸನ್ನು ಮಿಸ್ ಮಾಡಕ್ಕೆ